ದೇವ್ರೆ. ನನಗೆ ಇವತ್ತು ಒಂದು ಮನ್ಸಿಗೆ ಬೇಜಾರಾಯಿತು. ಏನಪ್ಪ ಅಂದರೆ ನೋಡಿ ಟೈಮ್ ಎಷ್ಟಾಗಿದೆ. ಬಿಗ್ ಬಾಸ್ ಎಲ್ಲರೂ ನೋಡಿದ್ರಾ? ನಾನು ನೋಡಿದೆ. ಏನಪ್ಪ ಇವತ್ತು ಅಂತ ಯಾವತ್ತೋ ಈ ಥರದ್ದೆಲ್ಲ ನಾನು ಲೈವ್ ಅಂದರೆ ಕ್ಯಾಮ್ರಾ ಮುಂದೆ ಬಂದು ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡಿಲ್ಲ. ಇವತ್ತು ಮಾತಾಡ್ತಾರೋ ರೀಸನ್ ಬಂದು ಬಿಗ್ ಬಾಸ್. ನಾರ್ಮಲಾಗಿ ನನಗೂ ಗೊತ್ತು, ಇಡೀ ನಮ್ಮ ಕರ್ನಾಟಕಕ್ಕೆ ಗೊತ್ತು ಗಿಲ್ಲಿ ಕಪ್ ಗೆಲ್ತಾನೆ ಅಂತ. ಆದರೆ ಈ ಟ್ವಿಸ್ಟ್ ಏನಪ್ಪ ಅಂದರೆ, ನಾನು ರಕ್ಷಿತಾ ಬರ್ತಾಳೆ ಅಂತ ನಾನೇ ಕಾನ್ಫಿಡೆಂಟ್ ಇರಲಿಲ್ಲ. ಸೊ ನನಗೆ ಲಾಸ್ಟು 3-4 ದಿನದಿಂದಗಡೆ ಅಂದರೆ ವೀಕು, ಸೀಸನ್ನು ಇವೆಲ್ಲ ವೋಟಿಂಗ್ ಮಾಡೋಕ್ಕೆ ಮುಂಚೆ ನಾನು ಅಶ್ವಿನಿ 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 ಅಂತಲೇ ಇದ್ದೆ. ಯಾಕೆ ಅಂದರೆ ಅವರು ರಿಯಲ್ ಕಂಟೆಸ್ಟೆಂಟ್. ಅಂದರೆ ರಿಯಲ್ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಕೆಲವರು ಅಂದರೆ ಕಾಮಿಡಿಗೆ ಮಾಡಿಕೊಂಡು ಬಂದಿದ್ದಾರೆ. ಅದು ಕಾಮಿಡಿ ಅಂತ ಅನ್ನೋದಕ್ಕಿಂತ ಅದು ಒಂದು ಅವ್ರದ್ದೊಂದು ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ. ರಿಯಲಾಗಿ ಆಟ ಆಡಿದ್ದಾರೆ. ಆದರೆ ಅಶ್ವಿನಿ ಒಂಥರ ಅಂದರೆ ಅವ್ರದ್ದು ಏನೇ ಇರ್ಬೋದು, 2.0 ಏನೇ ಇರ್ಬೋದು, ಆಟ ರಿಯಲ್ ಆಟ ಆಡಿದ್ದಾರೆ. ಅಂದರೆ ಇಲ್ಲಿ ವೋಟಿಂಗಲ್ಲಿ ಏನಾಗಿದೆ ಅಂದರೆ, ಮೇಯ್ನ್ ರೀಸನ್ ಏನಂತ ಗೊತ್ತಾ? ಅಶ್ವಿನಿ ಹತ್ರ ದುಡ್ಡಿದೆ, ಅವ್ರು ರಿಯಲ್ ಈಗ ಇದು ಮಾಡಿಲ್ಲ, ಫೇಕ್ ಆಟ ಆಡಿದ್ದಾರೆ, ಫೇಕ್ ಓಟ್ ಹಾಕ್ಸಿದ್ದಾರೆ. ಈ ಥರ ಇದರಲ್ಲಿ ಅಷ್ಟೇ ಅವರು ಹಿಂದೆ ಉಳಿದ್ರು. ಅಂದರೆ ನನಗೆ ಗೊತ್ತಿತ್ತು ಅಶ್ವಿನಿ ಸೆಕೆಂಡ್ ರನ್ನರ್ ಅಪ್, ಗಿಲ್ಲಿ ಗೆದ್ದೇ ಗೆಲ್ತಾರೆ. ಅದು ಗಿಲ್ಲಿ ಅದು ಸ್ಟಾರ್ಟಿಂಗಲ್ಲೇ ಗೊತ್ತಿತ್ತು ನನಗೆ. ಇದು 1 ತಿಂಗಳು 1.5 ತಿಂಗಳು ಮುಂಚೆನೇ ಅದು ಕಾನ್ಫಿಡೆಂಟ್ ಇತ್ತು. ಏನಕ್ಕೆ ಅಂದರೆ, ನಾವೊಂದು ಟ್ರಿಪ್ ಹೋಗಿದ್ದೋ, ಟಿ ಡ್ರೈವರ್ ಕೂಡ ಗಿಲ್ಲಿ ಬಗ್ಗೆನೇ ಮಾತಾಡ್ತಾ ಇದ್ದ. ನನಗೆ ಅನ್ನೋ ತನಕ ಈ ಬಿಗ್ ಬಾಸ್ ಎಲ್ಲ ನೋಡ್ತಾನೆ ಇರಲಿಲ್ಲ. ಬಿಡಪ್ಪ ಎಲ್ಲ ಸೀಸನ್ ಥರ ಇದು ಬರೀ ತರಲೆ ಅದು ಇದು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೆ. ಅವನು ಹೇಳಿದ ಮೇಲೇ ನಾನು ಶೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಶೋ ನೋಡ್ತಾ 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 ಅಶ್ವಿನಿ ಒಂದು ಡೇರಿಂಗ್ ಕ್ಯಾರೆಕ್ಟರ್ ಅಂತ ಅನಿಸ್ತು. ತುಂಬ ಡೇರಾಗಿ ಆಡಿದ್ರು. ಅಂದರೆ ಅವ್ರದ್ದು ಎಫರ್ಟ್ ಎಲ್ಲ ಚೆನ್ನಾಗಿ ಹಾಕಿದ್ರು. ಆಟ ಕೂಡ ರಿಯಲ್ ಆಟ ಆಡಿದರು. ಗೆಲ್ತಾರೆ ಅನ್ನೋ ಕಾನ್ಫಿಡೆಂಟ್ ಇತ್ತು. ಆದರೆ ಮನುಷ್ಯ ಏನಂದರೆ, ಸಣ್ಣ ಪುಟ್ಟ ಸ್ಟೇಟ್ಮೆಂಟ್ ಇರುತ್ತೆ. ಅಂದರೆ ಅದು ಸಣ್ಣದ್ದೇ ಆಗಿರ್ಬೋದು, ಒಂದು ಮಾತು ಅನ್ನೋದಿದೆಯಲ್ಲ, ಆ ಒಂದು ಮಾತಲ್ಲಿ ಜನ ಭರವಸೆನ ಕಳ್ಕೊಬಿಡ್ತಾರೆ. ಅದೇ ಇಲ್ಲಾಗಿದೆ ಆ್ಯಕ್ಚುಲಿ. ನಾನು ಒಂದು ಕನ್ನಡ ಪರ ಹೋರಾಟಗಾರ್ತಿ, ಕನ್ನಡದ ಬಗ್ಗೆ ಅಂತ ಬಂದಿದ್ದು ರಕ್ಷಣಾ ವೇದಿಕೆಗೆ ಮಹಿಳಾ ಅಧ್ಯಕ್ಷೆಗೆ ಬಂದರೂ ಒಂದು ಸ್ಟೇಟ್ಮೆಂಟು ಕೊಟ್ಟಿಲ್ಲ. ಆದರೆ ರಕ್ಷಿತಾ ಬಂದು ತುಳುನಾಡು ಜನ ಅವ್ರ ಬಗ್ಗೆ ಆಗಲಿ, ಉಳಿ ಡ್ಯಾನ್ಸ್ ಅದ್ರ ಬಗ್ಗೆ, ಅವ್ರ ಜನದ ಬಗ್ಗೆ ನಂಬಿಕೆ, ಅವ್ರ ಬಗ್ಗೆ ಆಸಕ್ತಿ ತೋರಿ ಕೆಲವು ಮಾತುಗಳನ್ನ ಆಡಿದ್ರು ಕೊನೆ ವೀಕಲ್ಲಿ. ರಿಯಲಿ ಅದು ನನಗಿಷ್ಟ ಆಯಿತು. ಆದರೆ ಅಶ್ವಿನಿ ಅವರು ಅದ್ರ ಬಗ್ಗೆ ಮಾತಾಡಲಿಲ್ಲ. ಅದೊಂದೇ ಅವ್ರು ಮಾಡಿದ ಮಿಸ್ಟೇಕು. ಇಲ್ಲ, ರಿಯಲ್ ಕಂಟೆಸ್ಟೆಂಟ್ ಆಗಿದ್ದರು, ತುಂಬ ಚೆನ್ನಾಗಿ ಆಟ ಆಡಿದ್ರು. ಕಾವ್ಯ ಅವ್ರು ನನಗೆ ಯಾರು ಅಂತಲೇ ಗೊತ್ತಿಲ್ಲ. ನಿಜವಾಗ್ಲೂ ಫಿಲಮಲ್ಲೆಲ್ಲ ಮಾಡಿದ್ದಾರೆ, ಸೀರಿಯಲ್ಗಳೆಲ್ಲ ಮಾಡಿದ್ದಾರೆ. ನನಗೆ ಗೊತ್ತೇ ಇಲ್ಲ. ಗಿಲ್ಲಿ ಜೊತೆ ಎಲ್ಲ ಸುಮಾರು ನನ್ನ ಇದು ನೋಡಿದ ಮೇಲೇ, ಬಿಗ್ ಬಾಸ್ ನೋಡಿದ ಮೇಲೆ ಅವ್ರು ಯಾವುದ್ರಲ್ಲಿದ್ದರು ಅಂತ ಗೊತ್ತಾಗಿದ್ದು. ಅನ್ನೋ ತನಕ ಯಾರು ಅಂತ ಗೊತ್ತಿಲ್ಲ. ಆದರೆ 3rd ರನ್ನರ್ ಅಪ್ ಅಂತ ಕೊಟ್ಟರು. ನನಗೆ ಆವಾಗಲೇ ಮಿಸ್ ಹೊಡಿತು. ಅಂದರೆ ಅದು ತುಂಬ ಇಷ್ಟ ಆಯಿತು. ಸುದೀಪ್ ಅವ್ರು ಯಾವಾಗಲೂ ದುಡ್ಡು ಆಗಲಿ ಯಾವುದಕ್ಕೆ ಆಗಲಿ ಅವ್ರ ಆಸೆ ಬಿದ್ದವರೇ ಅಲ್ಲ. ಒಂದು ವ್ಯಕ್ತಿಗೆ ಬೆಲೆ ಕೊಡೋಂಥ ಮನುಷ್ಯ. ತುಂಬ ಚೆನ್ನಾಗಿ ಗೇಮ್ನ ನಡೆಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬಿಗ್ ಬಾಸ್. ನಾ ಇದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸುದೀಪ್ ಸರ್. ನಿಮ್ಮ ರಿಯಲ್ ಏನು ಸ್ಟೇಟ್ಮೆಂಟ್ಗಳಿದೆ, ಪ್ರತಿಯೊಂದು ನೀವು ಕೊಡೋ ಸ್ಟೇಟ್ಮೆಂಟ್ ನನಗೆ ಇಷ್ಟ ಆಯಿತು ಸರ್. ಲವ್ ಯು ಸುದೀಪ್ ಸರ್.
ಮತ್ತು ಅಶ್ವಿನಿ ಮೇಡಮ್ಗೂ ಕೂಡ ನೀವು ತುಂಬ ಚೆನ್ನಾಗಿ ಆಡಿದ್ರಿ. ಒಂದು ಹೆಣ್ಮಕ್ಳು ಯಾವುದೇ ಭಯ ಇಲ್ದಿರ ಅಂದರೆ ತುಂಬ ಚೆನ್ನಾಗಿ ಆಟ ಆಡಿದ್ರಿ. ಕೆಲವೊಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ನೀವು ಅದೊಂದೇ ಮಿಸ್ ಮಾಡಿದ್ದು. ನಿಮ್ಮ ಆಟಗಳಾಗಲಿ ನಿಮ್ಮೆಲ್ಲ ಇದನ್ನು ನಾನು ಅವಾಗಿಂದನೂ ಇಷ್ಟಪಟ್ಟಿದ್ದೀನಿ, ಇನ್ನು ಮುಂದೆನೂ ಇಷ್ಟಪಡ್ತೀನಿ. ಸೊ ಆಲ್ ದ ಬೆಸ್ಟ್.